ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 14. ಮನೆಗೆ ಬಂದು ಫ್ರೆಶ್ ಆದವಳೆ ತನ್ನ ತಾಯಿಯೊಂದಿಗೆ ಮಾತನಾಡಿದ ಬಳಿಕ ಅದ್ವಿಕ್ನ ಬಳಿ ಪುಟ್ಟರಾಜ್ಕುಮಾರ ಪಾರ್ಕ್ಗೆ ಹೋಗೋಣವಾ ಎಂದಾಗ ಬೇಗನೆ ತಲೆ ಆಡಿಸಿದವ ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕಿದ. ಪಾರ್ಕಿಗೆ ತಲುಪಿದವಳೆ ಆಜ್ಞಾಳಿಗಾಗಿ ಸುತ್ತಲೂ ಕಣ್ಣಾಡಿಸಿದಳು. ಜಾರುಬಂಡಿಯಲ್ಲಿ ಆಟವಾಡುತ್ತಿದ್ದವಳು ಕಣ್ಣಿಗೆ ಬಿದ್ದಾಗ, ಚೋಟು ಅಲ್ಲಿಗೆ ಹೋಗೋಣ ಬಾ, ನಿಂಗಿವತ್ತು ಹೊಸ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ ಎಂದಳು ಖುಷಿಯಿಂದ. ಅವಳ ಮಾತು ಕೇಳಿದವನ ಮೊಗ ಅರಳಿತು. ಸಂಭ್ರಮದಿಂದಲೇ ಅವಳ ಜೊತೆ ಆಜ್ಞಾ ಇರುವಲ್ಲಿಗೆ ಬಂದ. ಹಾಯ್ ಪುಟ್ಟಾಣಿ, ಇವನೇ ನನ್ನ ತಮ್ಮ ಅದ್ವಿಕ್ ಎಂದು ಆಜ್ಞಾಳಿಗೆ ಹೇಳಿದವಳು. ಅದ್ವಿಕ್ಗೆ ಇವಳು ಆಜ್ಞಾ, ಇನ್ಮೇಲೆ ನೀವಿಬ್ಬರು ಫ್ರೆಂಡ್ಸ್ ಆಯ್ತಾ ಎಂದವಳೆ. ಎಲ್ಲಿ ಇಬ್ಬರು ಶೇಕೆಂಡ್ ಮಾಡಿ ಎಂದಾಗ ಮಕ್ಕಳಿಬ್ಬರು ಕೈ ಕುಲುಕಿದರು. ಪಾಪು ಅಕ್ಕ, ಇವಳನ್ನು ನಂಗೆ ಗೊತ್ತು, ನಾವಿಬ್ಬರು ಸೇಮ್ ಸ್ಕೂಲ್ ಎಂದ ಅದ್ವಿಕ್. ಹೌದು, ನಾನಿವನನ್ನು ಸ್ಕೂಲಲ್ಲಿ ನೋಡಿದ್ದೀನಿ ಎಂದವಳೆ. ನಿಮ್ಮ ಹೆಸರು ಪಾಪುನಾ ಎಂದು ಖ್ಯಾತಿಯ ಬಳಿ ಕಣ್ಣರಳಿಸಿ ಕೇಳಿದಳು. ನನ್ನ ಹೆಸರು ಖ್ಯಾತಿ ಅಂತ, ನನ್ನ ಅಜ್ಜಿ ತಾತ ಮತ್ತು ಇವನು ನನ್ನನ್ನು ಪಾಪು ಅಂತ ಕರೀತಾರೆ ಎಂದಳು ಖ್ಯಾತಿ ಅವಳ ತಲೆನೇವರಿಸುತ್ತಾ. ನನ್ನ ಪಪ್ಪ ಕೂಡ ನನ್ನನ್ನು ಪಾಪು ಅಂತಲೇ ಕರೆಯೋದು, ನಮ್ಮಿಬ್ಬರ ಹೆಸರು ಒಂದೇ ಎಂದು ಕೈತಟ್ಟಿ ಸಂಭ್ರಮಿಸಿದಳು ಆಜ್ಞಾ. ಮಕ್ಕಳಿಬ್ಬರು ಆಟದಲ್ಲಿ ತಲ್ಲೀನರಾದರೆ ಖ್ಯಾತಿ ಅವರನ್ನು ನೋಡುತ್ತಾ ಉಳಿದಳು. ನಿನಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಅಲ್ವಾ ಎಂದರು ಮುಕುಂದರವರು. ಅವರ ಮಾತು ಕೇಳಿ ಚಂದದ ನಗು ಬೀರಿದವಳು. ಹ್ಞೂ ಅಂಕಲ್, ಮನೆಯಲ್ಲಿ ನಾನೇ ಹಿರಿಮಗಳು. ನಾನು ಹುಟ್ಟಿದ 14 ವರ್ಷಕ್ಕೆ ಹುಟ್ಟಿದವ ನನ್ನ ತಮ್ಮ ಅದ್ವಿಕ್, ನನ್ನ ಪುಟ್ಟರಾಜ್ಕುಮಾರ. ಮಗುವಾಗಿದ್ದಾಗ ಅವನ ಚರ್ಯಗಳೆಲ್ಲ ನೋಡುವುದೇ ಒಂದು ಚಂದ. ಅವನು ನನ್ನ ತಮ್ಮ ಅನ್ನೋದಕ್ಕಿಂತ ಮಗ ಅಂದರೂ ತಪ್ಪಿಲ್ಲ. ಪುಟ್ಟ ಮಗುವಾಗಿರುವಾಗ ಜೀವನ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಟೆನ್ಷನ್ ಇರಲ್ಲ, ಆರಾಮಾಗಿ ಆಟಾಡಿಕೊಂಡು ಕಾಲ ಕಳೆಯಬಹುದು, ಯಾರೂ ಬೈಯಲ್ಲ. ಪುಟ್ಟ ಮಗು ಅಂತ ಎಲ್ಲರೂ ನಮ್ಮನ್ನು ಮುದ್ದು ಮಾಡ್ತಾರೆ, ಕಾಳಜಿ ವಹಿಸ್ತಾರೆ. ಅದೇ ನಾವು ದೊಡ್ಡವರಾದ ಮೇಲೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ತಪ್ಪು ಕಂಡುಹಿಡಿತಾರೆ, ಕೊಂಕಾಡ್ತಾರೆ. ಅದಕ್ಕೆ ನಂಗೆ ಪುಟ್ಟ ಮಕ್ಕಳು ಅಂದರೆ ತುಂಬ ಇಷ್ಟ, ಅವರ ಜೀವನ ಇಷ್ಟ ಎಂದಳು. ಅವಳ ಮಾತು ಅವರಿಗೂ ನಿಜವೆನಿಸಿತು. ಅವರು ಒಮ್ಮೆ ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡರು. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ, ಮನಸಾರೆ ಹೊಗಳಿದರು. ನಂಗೀಗಲೂ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂಕಲ್, ನೀವು ಸುಮ್ಮನೆ ಹೊಗಳ್ತೀರ ನಾನು ಎಂದವಳೆ. ಒಂದಿನ ನಮ್ಮ ಮನೆಗೆ ಬನ್ನಿ ಎಂದು ಅವರನ್ನು ಮನೆಗೆ ಆಹ್ವಾನಿಸಿದಳು. ಸರಿ ಪುಟ್ಟ ಎಂದವರೇ. ತುಂಬ ಹೊತ್ತಾಯಿತು, ನಾವಿನ್ನು ಬರ್ತೀವಿ, ನೀನೊಂದು ಸಾರಿ ನಮ್ಮ ಮನೆಗೆ ಬಾ ಎಂದಾಗ, ನಾನು ಬಂದರೆ ಪರ್ಮನೆಂಟಾಗಿ ನಿಮ್ಮ ಮನೇಲಿರ್ತೀನಿ ಆಜ್ಞಾ ಜೊತೆ, ಆಮೇಲೆ ನೀವೇ ನನ್ನನ್ನು ಮನೆ ಬಿಟ್ಟು ಓಡಿಸ್ಬೇಕಾಗುತ್ತೆ ಎಂದಳು ತಮಾಷೆಯಾಗಿ. ಅವಳ ಮಾತು ಭವಿಷ್ಯದಲ್ಲಿ ನಿಜವಾಗುವುದು ಎಂದು ಆಗ ಅವಳಿಗೆ ತಿಳಿದಿರಲಿಲ್ಲ. ಅವಳ ಮಾತನ್ನು ಆಲಿಸಿದವರು ಒಂದು ಕ್ಷಣ ತಟಸ್ಥವಾಗಿ ನಿಂತರು. ಅಂಕಲ್ ಏನಾಯಿತು? ನಾನು ಸುಮ್ಮನೆ ತಮಾಷೆಗೆ ಹಾಗಂದೆ ಎಂದವಳೆ ಮಕ್ಕಳ ಬಳಿ ಹೋದರೆ. ನಿನ್ನ ಮಾತು ನಿಜವಾಗುವಂತಾದರೆ ನಾನು ತುಂಬ ಖುಷಿ ಪಡ್ತಿದ್ದೆ ಪುಟ್ಟ ಎಂದು ಮನಸ್ಸಲ್ಲೇ ಅಂದುಕೊಂಡವರೇ ಮರುಕ್ಷಣವೇ ಅದು ಕೇವಲ ತನ್ನ ಕನಸಷ್ಟೇ ಎಂದು ಭಾವಿಸಿ ವಿಷಾದದ ನಗು ಬೀರಿದರು. ಅವರೇನೋ ಅದು ನನಸಾಗದ ಕನಸು ಎಂದುಕೊಂಡಿದ್ದರು. ಆದರೆ ವಿಧಿಯಾಟವನ್ನು ಬಲ್ಲವರು ಯಾರು? ಮರುದಿನ ಅವಳ ದಿನಚರಿ ಎಂದಿನಂತೆ ಸಾಗಿತ್ತು. ಸಹನಾಳ ಜೊತೆ ಆಫೀಸಿಗೆ ಹೋದವಳು ಸಂಜೆ ಅವಳ ಜೊತೆ ಮನೆಗೆ ವಾಪಸ್ ಬರುವಾಗ ಮತ್ತೆ ಎದುರಾದ ಆ ವಿಚಿತ್ರ ಮನುಷ್ಯ. ನಿನ್ನೆ ತಪ್ಪಿಸ್ಕೊಂಡ, ಆದರೆ ಇವತ್ತು ಇಲ್ಲ, ಇವತ್ತಿವನು ಯಾರು ಎಂಬುದನ್ನು ನಾನು ಕಂಡುಹಿಡಿಯಲೇಬೇಕು. ಮನದಲ್ಲೇ ನಿರ್ಧರಿಸಿದವಳು ಆತನನ್ನು ಹಿಂಬಾಲಿಸಿದಳು. ಅವಳು ವಿಚಿತ್ರ ಮನುಷ್ಯನ ಬಗ್ಗೆ ಸಹನಾಳ ಬಳಿ ಹೇಳಿರಲಿಲ್ಲ. ಹೇಳಿದರೆ ಅವಳು ಭಯಪಡುತ್ತಿದ್ದಳು. ಆತನಿಂದ ದೂರ ಇರುವಂತೆ ಖ್ಯಾತಿಗೆ ಹೇಳುತ್ತಿದ್ದಳು. ವಿಚಿತ್ರ ಮನುಷ್ಯ ಪಾರ್ಕಿನತ್ತ ಬಂದವ ರಸ್ತೆಯ ಎಡಭಾಗದ ತಿರುವಿನತ್ತ ಹೆಜ್ಜೆ ಹಾಕಿದ. ಖ್ಯಾತಿ ಆತನನ್ನು ಹಿಂಬಾಲಿಸಿದಳು. ಮುಂದೆ ಹೋದಾಗ ಒಂದು ಪಾಳು ಬಿದ್ದ ಮನೆಯನ್ನು ಕಂಡಳು. ಆತ ಆ ಮನೆಯೊಳಗೆ ಹೋದಾಗ, ಅರೆ, ಇಲ್ಲಿ ಹೀಗೊಂದು ಮನೆ ಇದೆಯಾ, ನಂಗೆ ಗೊತ್ತೇ ಇರಲಿಲ್ಲ ಎಂದು ಮನದಲ್ಲೇ ಅಂದುಕೊಂಡವಳು ಮುಂದೆ ಹೆಜ್ಜೆ ಹಾಕಿದಳು. ಸೂರ್ಯಾಸ್ತಮಾನವಾಗಿದ್ದರಿಂದ ನಿಧಾನವಾಗಿ ಕತ್ತಲಾವರಿಸತೊಡಗಿತು. ಯಾವ ಧೈರ್ಯದಲ್ಲಿಯೋ ಏನು ಪಾಳು ಬಿದ್ದ ಮನೆಯ ಬಳಿ ತಲುಪಿದವಳು
ನೇರವಾಗಿ ಮನೆಯೊಳಗೆ ಹೋಗಲಾಗದು ಎಂದರಿತು ಎಲ್ಲಿಯಾದರೂ ಕಿಟಕಿ ಇರಬಹುದು, ಅದರ ಮೂಲಕ ಒಳಗೆ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬಹುದು ಎಂದುಕೊಂಡಳು. ನಮ್ಮ ಸುತ್ತಮುತ್ತಲೂ ಸಂಶಯಾಸ್ಪದವಾಗಿ ಯಾರನ್ನಾದರೂ ಕಂಡ್ರೆ ಕೆಲವರು ಅದಕ್ಕೂ ತಮಗೂ ಸಂಬಂಧವಿಲ್ಲ, ಯಾರಿಗೇನಾದರೂ ತಮಗೇನು ಎಂದು ಇದ್ದು ಬಿಡುತ್ತಾರೆ. ಇನ್ನು ಕೆಲವರು ಅವರ ಹಿಂದೆ ಕುತೂಹಲದಿಂದ ಹೋಗುತ್ತಾರೆ. ಅವರು ಸಮಾಜಕ್ಕೆ ಕೆಡುಕಾಗುವಂತೆ ಏನಾದರೂ ಮಾಡುತ್ತಿದ್ದರೆ ಅವರಿಗೆ ಶಿಕ್ಷೆ ಆಗುವಂತೆ ಮಾಡ್ತಾರೆ. ಖ್ಯಾತಿ ಎರಡನೇ ಗುಂಪಿಗೆ ಸೇರಿದವಳು. ಕುತೂಹಲದಿಂದ ವಿಚಿತ್ರ ಮನುಷ್ಯನನ್ನು ಹಿಂಬಾಲಿಸಿದವಳು. ಪಾಳು ಬಿದ್ದ ಮನೆಯ ಸುತ್ತಲೂ ಹೆಜ್ಜೆ ಹಾಕಿದಳು. ಕಿಟಕಿ ಏನೋ ಕಂಡಿತು. ಆದರೆ ಅಷ್ಟರಲ್ಲಿ ಸ್ತುತಿ ಕರೆ ಮಾಡಿದ್ದರಿಂದ ಅವಳ ಮೊಬೈಲ್ ರಿಂಗ್ಟೋನ್ ಕೇಳಿ ಒಳಗಿದ್ದವರು ಎಚ್ಚೆತ್ತರು. ತಕ್ಷಣ ಕರೆ ಸ್ಥಗಿತಗೊಳಿಸಿದವಳು ಇನ್ನೇನು ಮುಂದೆ ಹೆಜ್ಜೆ ಇಡಬೇಕು ಎನ್ನುವಷ್ಟರಲ್ಲಿ ಯಾರೋ ಹಿಂದಿನಿಂದ ಅವಳ ತಲೆಗೆ ಹೊಡೆದರು. ಕಣ್ಣು ಕತ್ತಲಾದಂತೆ ಅಲ್ಲೇ ಬಿದ್ದು ಬಿಟ್ಟಳವಳು. ಯಾರೋ ಇವಳು, ಎಲ್ಲಿಗೆ ಹೇಗೆ ಬಂದ್ಲು ಎಂದು ಕೇಳಿದ ದಡೂತಿ ವ್ಯಕ್ತಿಯೊಬ್ಬ. ಯಾರೋ ಗೊತ್ತಿಲ್ಲ ಅಣ್ಣ, ಆದರೆ ನಾನು ಸಂಜೆ ಆ ದಾರಿಯಾಗಿ ಬರುವಾಗ ಅಲ್ಲಿ ನೋಡಿದ್ದೀನಿ ಇವಳನ್ನು. ಬಹುಶಃ ಇವಳು ಈ ಏರಿಯಾದವಳೆ ಅಂತ ಅನಿಸುತ್ತೆ ಎಂದ ವಿಚಿತ್ರ ಮನುಷ್ಯ. ಅಣ್ಣ, ಈಗ ಇವಳನ್ನು ಏನು ಮಾಡೋದು ಎಂದು ಕೇಳಿದ. ಇವಳು ಇಲ್ಲಿ ತನಕ ಬಂದಿದ್ದಾಳೆ ಅಂದರೆ ನಾಳೆ ದಿನ ಪೊಲೀಸ್ನ ಕರ್ಕೊಂಡು ಬಂದರೂ ಆಶ್ಚರ್ಯವಿಲ್ಲ. ಅದಕ್ಕೆ ಇವಳನ್ನು ಮುಗಿಸಿ ಬಿಡುವ ಎಂದವ. ಮೊದಲು ಅವಳು ಜೀವಂತವಾಗಿ ಇದ್ದಾಳ ಅಂತ ನೋಡು, ಒಂದು ವೇಳೆ ಸತ್ತರೆ ನಮ್ಮ ಕೆಲಸ ಸುಲಭ ಆಯಿತು ಎಂದ ವಕ್ರವಾಗಿ ನಗುತ್ತಾ. ಒಂದು ಜೀವದ ಬೆಲೆ ಅವನಿಗೇನು ಗೊತ್ತು. ವಿಚಿತ್ರ ಮನುಷ್ಯ ಅವಳ ಮೂಗಿನ ಬಳಿ ಬೆರಳ ತಂದವನು ಅವಳು ಉಸಿರಾಡುತ್ತಿರುವುದನ್ನು ಖಾತರಿಪಡಿಸಿ, ಅಣ್ಣ, ಹುಡುಗಿ ಸತ್ತಿಲ್ಲ ಎಂದ. ಅವಳನ್ನು ಎತ್ಕೊಂಡು ಒಳಗಡೆ ನಡಿ, ರಾತ್ರಿ ಎಲ್ಲಾದರೂ ಕಾಡಿನಲ್ಲಿ ಎಸೆದು ಬಂದ್ರಾಯ್ತು. ಕಾಡಿನ ಹುಲಿಗೋ ಸಿಂಹಕ್ಕೋ ಮೃಷ್ಟನ ಭೋಜನ ಸಿಕ್ಕ ಹಾಗಾಗುತ್ತೆ ಎಂದವ ಅಟ್ಟಹಾಸ ಬೀರಿದರೆ ತಕ್ಷಣ ಅವನನ್ನು ಹಾಗೂ ವಿಚಿತ್ರ ಮನುಷ್ಯನನ್ನು ಸುತ್ತುವರಿದರು ಪೊಲೀಸರು. ಅನಿರೀಕ್ಷಿತವಾಗಿ ಗನ್ ಹಿಡಿದು ತಮ್ಮನ್ನು ಸುತ್ತುವರೆದಿರುವ ಪೊಲೀಸರನ್ನು ನೋಡಿ ಇಬ್ಬರು ಭಯದಿಂದ ಬೆವೆತು ಹೋದರು. ತಪ್ಪಿಸಿಕೊಳ್ಳಲು ಈಗ ಯಾವ ದಾರಿಯೂ ಇರಲಿಲ್ಲ ಅವರ ಮುಂದೆ. ಇಬ್ಬರು ವೇಷ ಬದಲಿಸಿಕೊಂಡು ಪ್ರತಿದಿನ ಒಂದೊಂದೇ ಏರಿಯಾದಲ್ಲಿ ಸುತ್ತುತ್ತಿದ್ದರು ಹಾಗೂ ರಾತ್ರಿ ಆ ಏರಿಯಾದಲ್ಲಿರುವ ಶ್ರೀಮಂತರ ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದರು. ಕದ್ದ ವಸ್ತುಗಳನ್ನು ಪಾಳು ಬಿದ್ದ ಮನೆಯಲ್ಲಿ ಕೂಡಿಟ್ಟು ತಮಗೆ ಅವಶ್ಯಕತೆ ಇದ್ದಾಗ ಅದನ್ನು ಮಾರಿ ಹಣ ಗಳಿಸುತ್ತಿದ್ದರು. ಅವರು ಇಲ್ಲಿ ತನಕ ಕಳ್ಳತನ ಮಾಡಿದ ಮನೆಗಳೆಲ್ಲ ಶ್ರೀಮಂತ ವರ್ಗದವರದು ಆದ ಕಾರಣ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಯಾಕೆ ಅಂದರೆ ಪೊಲೀಸರು ಮನೆಗೆ ಬಂದರೆ ತಮ್ಮ ಮನೆಯಲ್ಲಿ ಕೂಡಿಟ್ಟಿರುವ ಕಪ್ಪು ಹಣದ ವಿಷಯ ಬೆಳಕಿಗೆ ಬಂದರೆ ಎಂದು. ಅವರು ಕಂಪ್ಲೇಂಟ್ ಕೊಡದೇ ಇದ್ದದ್ದು ಕಳ್ಳರಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತಿತ್ತು. ಹಗಲೆಲ್ಲ ಏರಿಯಾದಲ್ಲಿ ಸುತ್ತಾಡಿ ಸಂಜೆ ಹೊತ್ತಲ್ಲಿ ಪಾಳು ಬಿದ್ದ ಮನೆಗೆ ಬರುತ್ತಿದ್ದರು. ವಾಹನದಲ್ಲಿ ಹೆಚ್ಚು ಓಡಾಡಿದರೆ ಆ ಶಬ್ದಕ್ಕೆ ತಾವು ಈ ಮನೆಯಲ್ಲಿ ಇರುವುದನ್ನು ಯಾರಾದರೂ ಗುರುತಿಸಿದರೆ ಎಂದು ವಯಸ್ಸಾದವರ ವೇಷ ಹಾಕಿ ಮೆಲ್ಲಗೆ ನಡೆದು ಬರುತ್ತಿದ್ದರು. ಸಾಲದಕ್ಕೆ ಅದು ಪಾಳು ಬಿದ್ದ ಮನೆಯಾಗಿದ್ದರಿಂದ ಅಲ್ಲಿ ದೆವ್ವ ಭೂತ ಇದೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸಿದ್ದರು. ಜನರು ಭಯಕ್ಕೆ ಆ ದಾರಿಯಾಗಿ ಬರುವುದನ್ನೇ ಕಡಿಮೆ ಮಾಡಿದ್ದರು. ಆದರೆ ಅವರ ದುರಾದೃಷ್ಟಕ್ಕೆ ಅವರಲ್ಲೊಬ್ಬ ಖ್ಯಾತಿಯ ಕಣ್ಣಿಗೆ ಬಿದ್ದಿದ್ದ. ಅವನನ್ನು ಹಿಂಬಾಲಿಸಿ ಬರುವ ಮೊದಲು ಅವಳು ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಅವರಿಗೆ ವಾಟ್ಸಾಪ್ನಲ್ಲಿ ಲೈವ್ ಲೊಕೇಶನ್ ಕಳುಹಿಸಿದ್ದಳು. ಆದರೆ ಅವರು ಬರುವ ಮೊದಲೇ ಅವಳ ತಲೆಗೆ ಹೊಡೆದಿದ್ದ ಆ ಕಳ್ಳರಲ್ಲಿ ಒಬ್ಬ. ಖ್ಯಾತಿ ವಿಚಿತ್ರ ಮನುಷ್ಯನನ್ನು ಹಿಂಬಾಲಿಸುತ್ತಾ ಹೋಗಿದ್ದನ್ನು ನೋಡಿದ್ದ ಬೈಕ್ ಸವಾರ. ದಿನನಿತ್ಯ ಆ ದಾರಿಯಾಗಿ ಹೋಗುತ್ತಿದ್ದವನಿಗೆ ಖ್ಯಾತಿ ಮನೆಯ ದಾರಿ ಬಿಟ್ಟು ಬೇರೆ ದಾರಿಯಾಗಿ ಹೋಗುವುದನ್ನು ಕಂಡಾಗ ಏನೋ ಕೇಡಾಗುವುದೆಂದು ಶಂಕಿಸಿತು ಅವನ ಮನ. ಅವಳು ನಿಧಾನಕ್ಕೆ ಅವನನ್ನು ಹಿಂಬಾಲಿಸಿದಾಗ ಅವನು ಬೈಕನ್ನು ಬದಿಗೆ ನಿಲ್ಲಿಸಿದವ ಪೊಲೀಸರಿಗೆ ಕರೆ ಮಾಡಿ ಆ ವ್ಯಕ್ತಿಯ ಬಗ್ಗೆ ತನಗೆ ಅನುಮಾನವಿದೆ ಎಂದವ ತಾನಿರುವ ಸ್ಥಳದ ಮಾಹಿತಿ ನೀಡಿದವ ಖ್ಯಾತಿಯನ್ನು ಹಿಂಬಾಲಿಸಿದ. ತಕ್ಷಣ ಎಚ್ಚೆತ್ತ ಪೊಲೀಸರು ಖ್ಯಾತಿ ಹಾಗೂ ಬೈಕ್ ಸವಾರ ಹೇಳಿದ ಜಾಗ ಒಂದೇ ಎಂದರಿತು ವೇಗವಾಗಿ ಜೀಪ್ ಚಲಾಯಿಸಿದರು. ಮುಂದುವರೆಯುವುದು.